ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುವಂತಹ ಈಸಿಯಾಗಿ ಎಲ್ಲರೂ ಮಾಡ್ಕೊಳ್ಬಹುದಾದಂತಹ ಒಂದು ಚಿಕನ್ ಫ್ರೈ ಅಥವಾ ಸೆಮಿ ಗ್ರೇವಿನ ಮಾಡ್ತಾ ಇದ್ದೀನಿ. ನಾವು ಮಾಡೋ ಅಡುಗೆಗಳು ಅದೆಷ್ಟೇ ರುಚಿಯಾಗಿದ್ರೂ ನೋಡೋಕ್ಕೆ ಅಟ್ರಾಕ್ಟ್ ಆಗಿದ್ದಾಗ ಮಾತ್ರನೇ ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲೂ ಇವಾಗಿನ ಮಕ್ಕಳಂತೂ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತಂದರೆ ಅಡುಗೆ ಅದು ಎಷ್ಟೇ ರುಚಿಯಾಗಿರಲಿ ಅದನ್ನು ಮುಟ್ಟೋದು ಇಲ್ಲ. ಸಾಮಾನ್ಯವಾಗಿ ಇಂಥ ಅನುಭವಗಳು ಎಲ್ಲ ತಾಯಂದ್ರಿಗೂ ಆಗಿರುತ್ತೆ. ಅಂಥ ತಾಯಂದ್ರಲ್ಲಿ ನಾನು ಒಬ್ಬಳು. ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿರಲಿ ನನ್ನ ಮಗಳು ಅದು ನೋಡೋಕೆ ಚೆನ್ನಾಗಿದ್ದರೆ ಮಾತ್ರನೇ ಟೇಸ್ಟ್ ಮಾಡೋದು, ಇಲ್ಲಾಂದರೆ ಟೇಸ್ಟ್ ಕೂಡ ಮಾಡಲ್ಲ. ಅವಳಿಗಾಗಿಯೇ ಯಾವಾಗಲೂ ಎಷ್ಟೇ ಕಷ್ಟ ಆಗಲಿ ಸ್ವಲ್ಪ ಕಲರು ಮತ್ತು ರುಚಿ ಎರಡನ್ನೂ ಮನಸ್ಸಲ್ಲಿ ಇಟ್ಕೊಂಡು ಅಡುಗೆಗಳನ್ನ ಮಾಡ್ತೀನಿ ನಾನು. ಸರಿ ಬನ್ನಿ, ಈ ಕಲರ್ಫುಲ್ ಆಗಿರೋಂಥ ತುಂಬ ರುಚಿಯಾದಂತಹ ಸೆಮಿ ಗ್ರೇವಿ ಅಥವಾ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ನಾನು ಒಂದು 3/4 kg ಚಿಕನ್ನ ಅದು ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ನಮಗೆ ವಿತೌಟ್ ಸ್ಕಿನ್ ಇಷ್ಟ ಆಗಲ್ಲ. ಒಂದು 3 ಸರಿ ಇದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಚಿಕನ್ನಲ್ಲಿ ತೊಳೆದ ಮೇಲೆ ಒಂದು ಹನಿ ಕೂಡ ನೀರಿಲ್ಲದೆ ಅದನ್ನು ಬಸ್ತು ಇಟ್ಕೋಬೇಕು ನೀಟಾಗಿ. ನೋಡಿ, ಪೀಸ್ ಎಲ್ಲ ಸ್ವಲ್ಪ ಡ್ರೈ ಆಗಿರೋ ಥರ ಇದೆ. ಈ ಗ್ರೇವಿಗೆ ಚಿಕನ್ನು ಹೀಗೆ ಇರಬೇಕು. ಇದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿನ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಬಣ್ಣಕ್ಕೆ ಮತ್ತು ಖಾರಕ್ಕೆ ಎರಡಕ್ಕೂ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನೇ ಬಳಸ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲ. ಅದು ಕೂಡ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಜೊತೆಗೆ 2 ಸ್ಪೂನು ಬೀಟ್ ಮಾಡಿರೋವಂಥ ಮೊಸರು. ನೋಡಿ ಎಷ್ಟು ಚೆನ್ನಾಗಿ ಸಿಲ್ಕಿ ಟೆಕ್ಸ್ಚರ್ ಬಂದಿದೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ, ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ಕ್ರಷ್ ಮಾಡ್ಕೊಂಡಿರೋವಂಥ ಕಸೂರಿ ಮೇಥಿ, ಕಟ್ ಮಾಡಿರುವಂಥ ಫ್ರೆಶ್ ಪುದೀನ, ಇದನ್ನೆಲ್ಲ ಸೇರಿಸಿ ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಹಾಕಿರೋ ಮಸಾಲೆಗಳು ಸ್ವಲ್ಪ ಡ್ರೈ ಆಗಿ ಇರೋದ್ರಿಂದ ಚಿಕನ್ ಜೊತೆ ಜಲ್ದಿ ಮಿಕ್ಸ್ ಆಗಲ್ಲ. ಸ್ವಲ್ಪ ಸಮಯ ತಗೊಂಡು ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಮಸಾಲೆ ಹತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೆಸಿಪಿಯಲ್ಲಿ ಈ ಮ್ಯಾರಿನೇಷನ್ ಅಂತ ತುಂಬ ಇಂಪಾರ್ಟೆಂಟು. ಕಡಿಮೆ ಅಂದರೂ 1 ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಬೇಕು. ನಿಮ್ಮ ಹತ್ರ ಸಮಯ ಇದ್ದರೆ ಒಂದು 4 ಗಂಟೆಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡ್ಬೋದು. ಈ ಲೆಗ್ ಪೀಸ್ನ ನೋಡಿ ಮಸಾಲೆ ಯಾವ ರೀತಿ ಬ್ಲೆಂಡ್ ಆಗಿದೆ ಅಂತ. ಹೀಗೆ ಪ್ರತಿಯೊಂದು ಪೀಸಲ್ಲೂ ಮಸಾಲೆ ಬ್ಲೆಂಡ್ ಆಗಬೇಕು. ಆಗ ಮಾತ್ರ ಈ ರೆಸಿಪಿಯ ಟೇಸ್ಟು ರಿಚ್ ಆಗಿ ಬರುತ್ತೆ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ, ಮ್ಯಾರಿನೇಟ್ ಆಗಲಿ. ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಸೇರಿಸ್ಕೊಬೇಕು. ನಾನು ಒಂದು 100 ಗ್ರಾಮಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 3 ಏಲಕ್ಕಿ, 4 ಲವಂಗ, ಒಂದು 4-5 ಚಕ್ಕೆ ಪೀಸು, ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನ ಹಾಕ್ಕೋಬೇಕು. ನಂತರ ಇದಕ್ಕೆ ಒಂದು 10ರಿಂದ 12 ಪೀಸು ಗೋಡಂಬಿ ಸೇರಿಸ್ಕೋಬೇಕು. ಗೋಡಂಬಿ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಹುರ್ಕೋಬೇಕು. ಈಗ ಇದಕ್ಕೆ 4 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ದಪ್ಪ ಗಾತ್ರದ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ನನ್ನ ಹತ್ರ ಸಮಯ ಕಡಿಮೆ ಇತ್ತು, ಹಾಗಾಗಿ ನಾನು ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಅಂದರೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕುಕ್ಕಾಗಿದೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಜೊತೆಗೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಹುಳಿ ಇರೋ ಟೊಮೆಟೊ ಬೇಡ. ನಿಮ್ಮ ಹತ್ರ ಹೈಬ್ರಿಡ್ ಟೊಮೆಟೊ ಇದ್ದರೆ 1 ಅಥವಾ ಸಣ್ಣದಾದರೆ 2 ಸೇರಿಸ್ಕೊಳ್ಳಿ. ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೆನಪಿರಲಿ, ಈ ಎಲ್ಲ ಪ್ರೊಸೀಜರ್ಸು ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸ್ಕೊಂಡು 10ರಿಂದ 15 ಸೆಕೆಂಡು ಇದನ್ನು ಹುರ್ಕೋಬೇಕು. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕರೆಕ್ಟಾಗಿ 1 ಅವರ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಚಿಕನ್ನ. ಜೊತೆಗೆ ಮಸಾಲೆ ಕೂಡ ರೆಡಿ ಇದೆ. ಈಗ ಈ ಮ್ಯಾರಿನೇಟೆಡ್ ಚಿಕನ್ನ ಕುಕ್ಕಿಂಗ್ ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು.
ನೆನಪಿರಲಿ, ಫ್ಲೇಮ್ ಮಾತ್ರ ಲೋನಲ್ಲೇ ಇರಬೇಕು, ಮೀಡಿಯಮ್ ಕೂಡ ಇಟ್ಕೋಬಾರ್ದು. ಯಾಕೆ ಅಂದರೆ ಈ ರೆಸಿಪಿನ ಐ ಫ್ಲೇಮಲ್ಲಿಟ್ಟು ಮಾಡಿದ್ರೆ ಮಸಾಲೆಗಳೆಲ್ಲ ಓವರ್ ಕುಕ್ಕಾಗಿ ಅಥವಾ ಸೀದು ಹೋಗಿ ಫ್ಲೇವರು ಹಾಳಾಗ್ಬೋದು. ಅದು ಅಲ್ಲದೆ ಈ ರೆಸಿಪಿಗೆ ನಾವೆಲ್ಲೂ ನೀರನ್ನ ಬಳಸೋದೇ ಇಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕಾಗತ್ತೆ. ಮ್ಯಾರಿನೇಟೆಡ್ ಚಿಕನ್ನ ಪೂರ್ತಿಯಾಗಿ ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಒಂದು ಸರಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಮತ್ತು ಚಿಕನ್ನು ಎರಡೂ ಮಿಕ್ಸ್ ಆಗೋ ಹಾಗೆ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ನಿಮಗೇನಾದರೂ ತಳ ಹತ್ತುತ್ತೆ ಅಥವಾ ಸೀದು ಹೋಗುತ್ತೆ ಅನ್ನೋ ಅನುಮಾನ ಇದ್ದರೆ ಆಗಾಗ ಲಿಡ್ ತೆಗೆದು ಒಂದು ಸರಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೋಬಹುದು. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಗ್ರೇವಿ. ಚಿಕನ್ನು ಹದವಾಗಿ ಬೆಂದ ಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದ್ರ ಮೇಲೆ ಫ್ರೆಶ್ ಕೊತ್ತಂಬರಿನ ಸ್ವಲ್ಪ ಕಟ್ ಮಾಡಿ ಉದುರಿಸ್ಕೊಂಡ್ರೆ ಆಯಿತು. ವೆರಿ ಡಿಲಿಷಿಯಸ್ ಚಿಕನ್ ಫ್ರೈ ರೆಡಿ ಆಗುತ್ತೆ. ಈ ಫ್ರೈ ಅಥವಾ ಗ್ರೇವಿನ ಯಾವುದಾದ್ರೂ ಫ್ಲೇವರ್ಡ್ ರೈಸ್ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಈ ಚಿಕನ್ ಫ್ರೈ ಅಥವಾ ಗ್ರೇವಿ ಜೊತೆಗೆ ವೈಟ್ ಚಿಕನ್ ಪಲಾವ್ ಮಾಡ್ಕೊಂಡಿದ್ದೆ. ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿತ್ತು ಟೇಸ್ಟು. ನಿಮಗೇನಾದರೂ ಆ ವೈಟ್ ಚಿಕನ್ ಪಲಾವ್ ರೆಸಿಪಿ ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವೈಲೇಬಲ್ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನಂಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಳನ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.